ನಾಗದೋಷ ಹಾಗೂ ವಾಸ್ತುದೋಷಗಳಿಂದ ಯಡಿಯೂರಪ್ಪ ಸಾಲು ಸಾಲು ಕಷ್ಟಗಳನ್ನು ತಂದುಕೊಂಡಿದ್ದಾರೆ ಅಂತಿದ್ದಾರೆ ಜ್ಯೋತಿಷಿಗಳು. ಇವರ ಗ್ರಹಗತಿ ಹಾಗೂ ಅದೃಷ್ಟದ ಲೆಕ್ಕಾಚಾರ ಇಲ್ಲಿಗೆ ನಿಲ್ಲೋದಿಲ್ಲ. ಜ್ಯೋತಿಷಿಗಳು ಇವರ ಅದೃಷ್ಟವನ್ನ ಸಂಖ್ಯಾಶಾಸ್ತ್ರದ ನೆಲೆಯಲ್ಲಿಯೂ ವಿಶ್ಲೇಷಣೆ ಮಾಡ್ತಿದ್ದಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಯಡಿಯೂರಪ್ಪಗೆ ಶುಭ ಹಾಗೂ ಅಶುಭ ತರುವಂತಹ ಸಂಖ್ಯೆಗಳು ಯಾವ್ಯಾವು ಅನ್ನೋದನ್ನ ನೀವೇ ನೋಡಿ. ಯಡಿಯೂರಪ್ಪನವರಿಗೆ ಈಗ ಇರುವ ಸಮಸ್ಯೆಯೇ ಬೇರೆ, ಅವರು ಪಡೆಯುತ್ತಿರುವ ಚಿಕಿತ್ಸೆಯೇ ಬೇರೆ. ನಾಗದೋಷ, ರಾಹುದೋಷ ಮತ್ತು ವಾಸ್ತುದೋಷ ನಿವಾರಣೆ ಮಾಡಿಕೊಳ್ಳದೆ ಅವರು ಎಷ್ಟು ದೇವರನ್ನ ಸುತ್ತಿದ್ರು ಅಷ್ಟೇ ಎನ್ನುವುದು ಜ್ಯೋತಿಷಿಗಳು ಯಡಿಯೂರಪ್ಪನವರಿಗೆ ಹೇಳಿರುವ ಮಾತು. ಯಡಿಯೂರಪ್ಪನವರು ಸಂಖ್ಯಾಶಾಸ್ತ್ರದ ವಿಷಯದಲ್ಲೂ ದಾರಿ ತಪ್ಪಿದ್ದಾರಂತೆ. ಸಂಖ್ಯಾಶಾಸ್ತ್ರಜ್ಞರ ಪ್ರಕಾರ ಯಡಿಯೂರಪ್ಪನವರಿಗೆ ಸಂಖ್ಯೆ 4, 11, 13, 12, 31, ಸಂಖ್ಯೆ 9, ಷಷ್ಠಿ ತಿಥಿ ಮತ್ತು ಮಂಗಳವಾರ ಅಶುಭ. ಆದರೆ ಯಡಿಯೂರಪ್ಪನವರಿಗೆ ಇಲ್ಲಿ ಸರಿಯಾದ ಮಾರ್ಗದರ್ಶನ ಸಿಕ್ಕಿಲ್ಲ. ಜನ್ಮದಿನವೂ ಸೇರಿದಂತೆ ಕೆಲವು ವಿಚಾರಗಳು ಅವರ ನಿಯಂತ್ರಣದಲ್ಲಿರಲಿಲ್ಲ ಅನ್ನುವುದೇನೋ ನಿಜ. ಆದರೆ ಅದಕ್ಕೆ ತಕ್ಕಂತೆ ಅವರು ಶಾಂತಿ ಮಾಡಿಸಬೇಕಿತ್ತು ಅನ್ನುವುದು ಜ್ಯೋತಿಷಿಗಳ ವಾದ. ಯಡಿಯೂರಪ್ಪ ಹುಟ್ಟಿದ ಜನ್ಮ ದಿನಾಂಕ 27, ಅದನ್ನ ಕೂಡಿದ್ರೆ ಬರುವುದು ಸಂಖ್ಯೆ 9. ಅದು ಯಡಿಯೂರಪ್ಪನವರಿಗೆ ಅಶುಭವಂತೆ. ರಾಜೀನಾಮೆ ಕೊಟ್ಟಿದ್ದು ಜುಲೈ 31, 2011ರಲ್ಲಿ. 31 ಬಿಎಸ್ವೈ ಅವರ ಪಾಲಿಗೆ ಅಶುಭ ಸಂಖ್ಯೆ. 2011ರ ಜುಲೈ 29ರಂದು ಗ್ರಹಣವಿತ್ತು. ಅವರು ಗ್ರಹಣ ಮುಗಿಯುವವರೆಗೂ ಕಾದು ರಾಜೀನಾಮೆ ಕೊಟ್ಟರು. ಅದು 31ನೇ ತಾರೀಕು. ಅದು ಯಡಿಯೂರಪ್ಪನವರ ಪಾಲಿಗೆ ಶುಭ ದಿನವಾಗಿರಲಿರುವಂತೆ. ನಾನು ಮಾಡಿದ ತಪ್ಪೇನು ಸ್ವಾಮಿ? ಕಬ್ಬಿಣದ ಅದುರು ಅನ್ನುವಂಥ ಈ ಸಂಪತ್ತು ಲೂಟಿ ಆಗಬಾರ್ದು. ಯಾರೋ ಇಡಿಯಷ್ಟು ಜನರ ಕಬ್ಬಿ ಮುಷ್ಟಿಯಲ್ಲಿ ಸಿಗಬಾರ್ದು. ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದೆ. ಮುಖ್ಯಮಂತ್ರಿ ಆದಮೇಲೆ ಒಂದು ಅನುಮತಿಯನ್ನು ಹೊಸದಾಗಿ ಗಣಿಗಾರಿಕೆಗೆ ನಾನು ಕೊಡಲಿಲ್ಲ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ತಾವು ವಿದ್ಯಾವಂತರಿದ್ದೀರಾ, ಬೆಂಗಳೂರಿನಲ್ಲಿರೋರು ಭಾಳ ಜನ ಇದ್ದೀರಾ. ಏನು ನಡೀತಾ ಇದೆ ನಿಮ್ಗೆ ಗೊತ್ತಿದೆ. ಬೆಂಗಳೂರು ಹೇಗಿತ್ತು? ಮೆಟ್ರೋ ರೆಡಿ ಇದೆ. ನಾನಲ್ಲದೆ ಇದ್ರೆ ಭಾಳ ಒಳ್ಳೆಯ ಮುಖ್ಯಮಂತ್ರಿ ನಾಳೆ ನಡೆದಲ್ಲಿ ಆಗ್ತಾರೆ. ಅವರು ಅದನ್ನು ಪ್ರಾರಂಭ ಮಾಡ್ತಾರೆ. ನನಗೆ ಕೆಲಸ ಆಗಬೇಕು ಮತ್ತೆ ಅಷ್ಟೇ. ಸಿಬಿಐ ತನಿಖೆ ಆದೇಶ ಬಂದಿದ್ದು ಮೇ 11ರಂದು. ಬಿಎಸ್ವೈ ಕೊರಳಿಗೆ ಈಗ ಸಿಬಿಐ ಕುಣಿಕೆ ಬಿದ್ದಿದೆ. ಅದು ಕೂಡ ಅವರ ಪಾಲಿನ ಅಶುಭ ಸಂಖ್ಯೆಯ ದಿನವೇ ಆಗಿರೋದು ಕಾಕತಾಳೀಯ. ಇದು ಕೂಡ ಯಡಿಯೂರಪ್ಪನವರಿಗೆ ಕಂಟಕ ತರಲಿದೆ ಎಂದು ಜ್ಯೋತಿಷಿಗಳು ಯಡಿಯೂರಪ್ಪನವರಿಗೆ ತಿಳಿಸಿದ್ದಾರಂತೆ. ಆಗಸ್ಟ್ 5ರಂದು ಡಿವಿಎಸ್ ಪ್ರಮಾಣ ವಚನ. ಅದು ಬಿಎಸ್ವೈ ಪಾಲಿಗೆ ಅಶುಭ ಸಂಖ್ಯೆ 13. ಸದಾನಂದ ಗೌಡರನ್ನ ಯಡಿಯೂರಪ್ಪ ಸಿಎಂ ಮಾಡಿದ್ದು ಆಗಸ್ಟ್ 5ರಂದು. ತಿಂಗಳು ಮತ್ತು ದಿನಾಂಕವನ್ನ ಕೂಡಿದ್ರೆ ಅದು ಯಡಿಯೂರಪ್ಪನವರ ಪಾಲಿಗೆ ಅಶುಭ ಸಂಖ್ಯೆ 13 ಆಗುತ್ತೆ. ಇದು ಕೂಡ ಯಡಿಯೂರಪ್ಪನವರಿಗೆ ಸಂಕಷ್ಟವನ್ನೇ ತಂದೊಡ್ಡಿದೆ ಎಂದಿದ್ದಾರೆ ಜ್ಯೋತಿಷಿಗಳು. ಯಡಿಯೂರಪ್ಪ ಸಿಎಂ ಆದ ದಿನವೇ ಸರಿ ಇರಲಿಲ್ಲ. ಹೌದು, ಬಿಜೆಪಿ ಸರ್ಕಾರ ಅಧಿಕಾರದ ಗದ್ದುಗೆ ಏರಿದ್ದು ಯಡಿಯೂರಪ್ಪ ಸಿಎಂ ಆಗಿದ್ದು 2008ರ ಮೇ 30ರಂದು. ಆ ದಿನ ಶುಕ್ರವಾರವಾಗಿತ್ತು. ಮಧ್ಯಾಹ್ನ 1:50 ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಯಡಿಯೂರಪ್ಪ ಅಂದು ಅಂಗಾರಕ ದೋಷವಿರುವುದನ್ನೇ ಮರೆತು ಬಿಟ್ಟಿದ್ರು. ಮೂಕೆನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಎಂಬ ಹೆಸರಿನವನಾದ ನಾನು ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು, ಭಾರತದ ಸಾರ್ವಭೌಮತೆಯನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ಶುದ್ಧಾಂತಃಕರಣದಿಂದಲೂ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ
ರಾಗ ಅಥವಾ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೂ ಸಂವಿಧಾನ ಮತ್ತು ವಿಧಿಗೆ ಅನುಸಾರವಾಗಿ ನ್ಯಾಯವನ್ನು ಮಾಡುತ್ತೇನೆಂದು ರೈತ ಮತ್ತು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಅವರ ನಾಮಬಲದಲ್ಲಿ ಮಂಗಳನ ಪ್ರಭಾವವಿತ್ತು. ಆದರೆ ಕೆಲವು ಜ್ಯೋತಿಷಿಗಳು ಅವರ ದಾರಿ ತಪ್ಪಿಸಿದ್ದರಂತೆ. ಇದು ಇಂದಿಗೂ ಯಡಿಯೂರಪ್ಪನವರನ್ನ ಕಾಡುತ್ತಿದೆಯಂತೆ. 27ರ ಕಂಟಕ ಬಿಟ್ಟೇ ಇಲ್ಲ. ಯಡಿಯೂರಪ್ಪ ಹುಟ್ಟಿದ್ದು 27ರಂದು, ಅವರು ಜೈಲಿಗೆ ಹೋಗಿದ್ದು 27ರಂದು. 27ರ ಸಂಖ್ಯೆ ಯಡಿಯೂರಪ್ಪನವರಿಗೆ ಶುಭ ತರುವುದಿಲ್ಲ. ಹೀಗಾಗಿ 4, 11, 13, 22, 31, ಸಂಖ್ಯೆ 9, ಷಷ್ಠಿ ತಿಥಿ ಮತ್ತು ಮಂಗಳವಾರ ದಿನಗಳಂದು ಯಾವುದೇ ಮಹತ್ವದ ಕೆಲಸಕ್ಕೆ ಕೈ ಹಾಕಬೇಡಿ ಎಂದು ಜ್ಯೋತಿಷಿಗಳು ಸಲಹೆ ಕೊಟ್ಟಿದ್ದಾರೆ. ಇನ್ನು 9 ಎನ್ನುವುದು ಯಡಿಯೂರಪ್ಪನವರಿಗೆ ಬಿಟ್ಟು ಬಿಡದಂತೆ ಕಾಡುವ ಕೆಟ್ಟ ಸಂಖ್ಯೆ ಎಂದು ಜ್ಯೋತಿಷಿಗಳು ಹೇಳಿಬಿಟ್ಟಿದ್ದಾರೆ. ಸದ್ಯಕ್ಕಂತೂ ಯಡಿಯೂರಪ್ಪ ಜ್ಯೋತಿಷಿಗಳ ಮಾತನ್ನ ಚಾಚು ತಪ್ಪದೆ ಕೇಳುತ್ತಿದ್ದಾರೆ. ಅದಕ್ಕೆ ಕಾರಣ ಯಡಿಯೂರಪ್ಪನವರ ಟೈಮ್ ಚೆನ್ನಾಗಿಲ್ಲ ಎನ್ನುವುದಷ್ಟೇ ಅಲ್ಲ, ಅವರ ವಿರೋಧಿಗಳ ಟೈಮ್ ತುಂಬಾ ಚೆನ್ನಾಗಿದೆ ಎನ್ನುವುದು ಒಂದು ಕಾರಣ. ಅವರನ್ನು ಕಾಡುತ್ತಿರುವುದು ಎಚ್ ಡಿ ಕುಮಾರಸ್ವಾಮಿ ವಿಶ್ವಾಸದ್ರೋಹ ಮಾಡಿದರು ಎಂಬ ಟೀಕೆಗೊಳಗಾಗುತ್ತಿರುವ ಡಿ.ವಿ. ಸದಾನಂದ ಗೌಡ ಸೇರಿದಂತೆ ಅವರ ವಿರೋಧಿಗಳೆಲ್ಲರ ಟೈಮು ತುಂಬಾ ಚೆನ್ನಾಗಿದೆಯಂತೆ. ಹೀಗಾಗಿ ಅವರು ಈಗ ಮನೆಯನ್ನು ಬದಲಾಯಿಸುತ್ತಿದ್ದಾರೆ. ನಾಗದೋಷ ನಿವಾರಣೆಗೂ ಕೈ ಹಾಕಿದ್ದಾರೆ. ಆಶ್ಲೇಷ ಬಲಿ ಪೂಜೆ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತಂತೆ. 70% ಸಂಕಷ್ಟಗಳು ದೂರವಾಗುತ್ತವಂತೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಂಗಳವಾರವೇ ಯಡಿಯೂರಪ್ಪ ಈ ಪೂಜೆ ನಡೆಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಹೇಳಿ ಕೇಳಿ ಕುಕ್ಕೆ ಸುಬ್ರಹ್ಮಣ್ಯ ಪವಿತ್ರ ಕ್ಷೇತ್ರ. ಸಚಿನ್ ತೆಂಡೂಲ್ಕರ್, ರವಿಶಾಸ್ತ್ರಿ, ವಿಜಯ್ ಮಲ್ಯ, ರಾಬಿನ್ ಉತ್ತಪ್ಪ, ಶಶಿ ತರೂರ್, ಶಿಲ್ಪಾ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಬಂದು ಪೂಜಿಸುವ ಕ್ಷೇತ್ರ. ಹೀಗಾಗಿಯೇ ಅವರಿಗೆ ಜೀವನದಲ್ಲಿ ಉನ್ನತಿ ಸಿಕ್ಕಿದಂತೆ ತನಗೂ ಸಿಗಲಿದೆ ಎಂದು ನಂಬಿದ್ದಾರೆ ಯಡಿಯೂರಪ್ಪ. ಇದರಲ್ಲಿ ವಿಚಿತ್ರವೆಂದ್ರೆ ಯಡಿಯೂರಪ್ಪನವರು ಮಾಡಿರುವ ಪ್ರಮಾದಗಳಿಂದ ಅವರಿಗೆ ಯಾವ ಕಂಟಕವೂ ಆಗಿಲ್ಲ, ಎಲ್ಲವೂ ಪಿತ್ರಾರ್ಜಿತ ಕರ್ಮದ ಫಲ ಎಂದು ಜ್ಯೋತಿಷಿಗಳು ಹೇಳುತ್ತಿರುವುದು. ನಂಬುವುದು ಬಿಡುವುದು ದೇವರಿಗೆ ಬಿಟ್ಟಿತು. ಯಾವುದು ಪಿತ್ರಾರ್ಜಿತ ಕರ್ಮವೋ, ಯಾವುದು ಸ್ವಯಂಕೃತ ಅಪರಾಧವೋ, ಯಡಿಯೂರಪ್ಪ ಸದ್ಯ ಸಂಕಷ್ಟದಲ್ಲಿರೋದಂತೂ ನಿಜ. ಹಾಗೆಯೇ ಅದರಿಂದ ಪಾರಾಗೋದಕ್ಕೆ ಹಲವು ರೀತಿಯ ಪೂಜೆ ಪುನಸ್ಕಾರ ಅರ್ಚನೆ ಮಾಡಿಸ್ತಿರೋದು ನಿಜ. ದೇವರಿಗೆ ಇವರ ಮೊರೆ ಕೇಳುತ್ತಾ ಯಡಿಯೂರಪ್ಪ ತಮ್ಮೆಲ್ಲ ಕಷ್ಟಗಳಿಂದ ಪಾರಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದೇ ಹೊತ್ತಿನ ಸಮಥಿಂಗ್ ಸ್ಪೆಷಲ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.